ಸಂಘಟನೆ ಅಂದ್ರೆ ಬರೀ ಹಾರತುರಾಯಿಗಳ ಹಂಗಾಮ ಅಲ್ಲ, ಅದು ಹಸಿದವರಿಗೆ ಅನ್ನ, ಅಶಕ್ತರಿಗೆ ಆಸರೆ ಎಂದು ಪ್ರಾಂತ್ಯ 2ರ ಲಯನ್ಸ್ ಸದಸ್ಯರು ಮತ್ತೊಮ್ಮೆ ಸಾಬೀತುಪಡಿಸಲು ಹೊರಟಿದ್ದಾರೆ. ಲಯನ್ಸ್ ಜಿಲ್ಲೆ 317Dಯ ಪ್ರಾಂತ್ಯ 2ರ ಮಹತ್ವಾಕಾಂಕ್ಷೆಯ ಗ್ರಂಥ ಪ್ರಾದೇಶಿಕ ಸಮ್ಮೇಳನಕ್ಕೆ ಈಗ ಮುಹೂರ್ತ ನಿಗದಿಯಾಗಿದೆ. ಮಂಗಳೂರಿನ ಪತ್ರಿಕಾ ಭವನದಲ್ಲಿ ಮಾತನಾಡಿದ ಪ್ರಾಂತ್ಯಾಧ್ಯಕ್ಷ ಚರಣ್ ಆಳ್ವಾ, ಈ ಬಾರಿ ಪಿಲಿಕುಲದ ಸ್ಕೌಟ್ಸ್ ಭವನದಲ್ಲಿ ನಡೆಯಲಿರುವ ಸಮಾವೇಶವು ಬರೀ ಭಾಷಣಗಳಿಗೆ ಸೀಮಿತವಾಗದೆ ಅರ್ಥಪೂರ್ಣ ಸೇವಾ ಯೋಜನೆಗಳ ಮೂಲಕ ಹೊಸ ಇತಿಹಾಸವನ್ನ ಬರೆಯಲಿಕ್ಕಿದೆ ಎಂದು ನುಡಿದಿದ್ದಾರೆ. ಮಾರ್ಚ್ 1ರಂದು ಸಂಜೆ 4 ಗಂಟೆಗೆ ಸರಿಯಾಗಿ ಸ್ಕೌಟ್ಸ್ ಭವನದಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ಸಿಗಲಿಕ್ಕಿದೆ. ಇದನ್ನ ಪ್ರಾಂತ್ಯದ ಪ್ರಥಮ ಮಹಿಳೆ ಪ್ರಜ್ಞಾ ಚರಣ್ ಆಳ್ವಾ ಅವರು ಉದ್ಘಾಟಿಸಲಿದ್ದಾರೆ. ಖ್ಯಾತ ವಾಗ್ಮಿ ದಾಮೋದರ್ ಶರ್ಮಾ ಅವರ ಕಡೆಯಿಂದ ಕೇಳಿ ಬರಲಿರುವಂತಹ ಮಾರ್ಗದರ್ಶನ ನುಡಿಗಳನ್ನಾಡಲಿದ್ದಾರೆ. ಆಧ್ಯಾತ್ಮದ ಕಂಪನ್ನ ಹರಡಲು ಕದ್ರಿ ದೇವಸ್ಥಾನದ ಪ್ರಧಾನ ಅರ್ಚಕ ಶ್ರೀ ಕೃಷ್ಣ ಅಡಿಗ ಅವರು ಮುಖ್ಯ ಅತಿಥಿಯಾಗಿ ಆಗಮಿಸಲಿಕ್ಕಿದ್ದಾರೆ ಎಂದು ಚರಣ್ ಆಳ್ವಾ ಹೇಳಿದರು. ಚರಣ್ ಆಳ್ವಾ ಅವರ ಪಡೆ ಈ ಬಾರಿ 2 ದೊಡ್ಡ ಯೋಜನೆಗಳನ್ನ ಹಾಕಿಕೊಂಡಿದೆ. ಐತಿಹಾಸಿಕ ಕದ್ರಿ ಶ್ರೀ ಮಂಜುನಾಥ ದೇವಸ್ಥಾನಕ್ಕೆ ಭವ್ಯ ಪ್ರವೇಶ ದ್ವಾರ ನಿರ್ಮಾಣ ಮಾಡಲಾಗಿದ್ದು, ಇದರ ಲೋಕಾರ್ಪಣೆಯನ್ನ ಅಂದೇ ಬೆಳಿಗ್ಗೆ ದೇವಸ್ಥಾನದ ಆಡಳಿತ ಧರ್ಮದರ್ಶಿ ಡಾಕ್ಟರ್ ಎ.ಜೆ. ಶೆಟ್ಟಿ ನೆರವೇರಿಸಲಿಕ್ಕಿದ್ದಾರೆ. ಇದರ ಜೊತೆಗೆ ಸೇವಾ ಭಾರತೀಯ ಮಾಧವನ ಆವರಣದಲ್ಲಿರುವಂತಹ ವಿಶೇಷ ಅಗತ್ಯವಿರುವ ಮಕ್ಕಳ ಮುಖದಲ್ಲಿ ನಗು ಮೂಡಿಸಲು ವಿಶೇಷ ಆಟೋಪಕರಣಗಳ ವ್ಯವಸ್ಥೆಯನ್ನ ಮಾಡಲಾಗುತ್ತೆ. ಜಿಲ್ಲಾ ರಾಜ್ಯಪಾಲರಾದ ಕುಡ್ಲೆ ಅರವಿಂದ್ ಶೆಣೈ ಅವರ ಮಾರ್ಗದರ್ಶನದಲ್ಲಿ ಸಮ್ಮೇಳನ ಅಧ್ಯಕ್ಷ ಲೋಕೇಶ್ ಉಲ್ಲಾಲ್, ಕಾರ್ಯದರ್ಶಿ ಮನೋಜ್ ಶೆಟ್ಟಿ ಮತ್ತು ಕೋಶಾಧಿಕಾರಿ ಕುಸುಮಾ ಯುರಾವ್ ನೇತೃತ್ವದ ತಂಡ ಇಡೀ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ರೂಪಿಸಿದೆ. ಸಾಧಕರಿಗೆ ಗೌರವ ಸಮರ್ಪಣೆ, ಸಾಂಸ್ಕೃತಿಕ ವೈವಿಧ್ಯಗಳ ನಡುವೆ ಸಂಘಟನೆಯ ಶಕ್ತಿ ಪ್ರದರ್ಶನಕ್ಕೆ ಮಂಗಳೂರು ಸಾಕ್ಷಿಯಾಗಲಿಕ್ಕಿದೆ. ಸುದ್ದಿಗೋಷ್ಠಿಯಲ್ಲಿ ಲಯನ್ಸ್ ಕ್ಲಬ್ ಮಂಗಳೂರು ಅಶೋಕನಗರದ ಅಧ್ಯಕ್ಷರಾದ ಪ್ರಶಾಂತ್ ಬಿ ಶೆಟ್ಟಿ, ವಲಯಾಧ್ಯಕ್ಷ ನರೇಶ್ ಕುಮಾರ್ ಶೆಟ್ಟಿ, ಸುನಿಲ್ ಕುಮಾರ್, ಪ್ರಾಂತ್ಯ ಕೋಶಾಧಿಕಾರಿ ಕುಸುಮಾ ಯುರಾವ್ ಹಾಗೂ ಸಮ್ಮೇಳನದ ಅಧ್ಯಕ್ಷರಾದ ಲೋಕೇಶ್ ಉಲ್ಲಾಲ್ ಅವರು ಉಪಸ್ಥಿತರಿದ್ದರು. ನಮ್ಮ ರೀಜನ್ ಮೀಟ್ ಕಮಿಟಿ ಏನಿದೆ, ನಾವೆಲ್ಲ ಅದರ ಬಗ್ಗೆ ಚರ್ಚಿಸಿ ಎಲ್ಲರ ಸಲಹೆ ಸಹಕಾರ ತಗೊಂಡು ನಾವು ಆ ದ್ವಾರದ ಕಾರ್ಯಕ್ರಮವನ್ನು ಕೂಡ ಇವಾಗ ಆರಂಭಿಸಿ ಅದರ ಉದ್ಘಾಟನೆಯನ್ನು ಅದೇ ದಿನ ಅಂದ್ರೆ ಮಾರ್ಚ್ 1ಗೆ ಬೆಳಿಗ್ಗೆ 9 ಗಂಟೆಗೆ ನಾವು ಉದ್ಘಾಟನೆಯನ್ನು ನೆರವೇರಿಸಲಿಕ್ಕಿದ್ದೇವೆ. ಅದರ ಉದ್ಘಾಟನೆಯನ್ನು ಕದ್ರಿ ದೇವಸ್ಥಾನದ ಮ್ಯಾನೇಜಿಂಗ್ ಟ್ರಸ್ಟಿ ಆದಂತಹ ಡಾಕ್ಟರ್ ಎ.ಜೆ. ಶೆಟ್ಟಿ ಅವರು ನೆರವೇರಿಸಿಕೊಡ್ಲಿಕ್ಕಿದ್ದಾರೆ. ಅದರ ಜೊತೆಗೆ ನಮ್ಮೊಂದಿಗೆ ನಮ್ಮ ಜಿಲ್ಲೆ 317Dಯ ಗೌರವಾನ್ವಿತ ಗವರ್ನರ್ ಆದಂತಹ ಕುಡುಪಿ ಅರವಿಂದ್ ಶೆಣೈ ಅವರ ಉಪಸ್ಥಿತಿ ಕೂಡ ಅಲ್ಲಿ ಇರ್ತದೆ. ಅದೇ ರೀತಿ ನಮ್ಮ ಎಲ್ಲ ಲಯನ್ಸ್, ನಮ್ಮ ರೀಜನ್ 2ರ ಏನು ಲಯನ್ಸ್ ಬಂಧುಗಳಿದ್ದಾರೆ, ಲಯನ್ಸ್ ಸದಸ್ಯರಿದ್ದಾರೆ, ಎಲ್ಲರ ಉಪಸ್ಥಿತಿಯಲ್ಲಿ ನಾವು ಆ ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕಿದ್ದೇವೆ. ಅದಕ್ಕೆ ಕೂಡ ತಮ್ಮೆಲ್ಲರನ್ನು ನಾವು ಆ ಕಾರ್ಯಕ್ರಮಕ್ಕೆ, ಉದ್ಘಾಟನೆಯ ಕಾರ್ಯಕ್ರಮ ಏನಿದೆ ಅದಕ್ಕೆ ತಾವು ಬಂದು ಅಲ್ಲಿ ಸಹಕರಿಸಬೇಕಂತ ತಮ್ಮ ಇರುವಿಕೆಯನ್ನು ನಾನು ಬಯಸ್ತಾ ಇದ್ದೇನೆ. ಇನ್ನು ಸಂಜೆ ನಮ್ಮ ಕಾರ್ಯಕ್ರಮ ಸಂಜೆ 4 ಗಂಟೆಗೆ ಪಿಲಿಕುಲ ಸ್ಕೌಟ್ಸ್ ಭವನಲ್ಲಿ ನಡೀಲಿಕ್ಕಿದೆ. 4 ಗಂಟೆಯಿಂದ ಸ್ಟಾರ್ಟ್ ಆದಂತಹ ಕಾರ್ಯಕ್ರಮ 8:30 9 ಗಂಟೆವರೆಗೆ ನಡೀಲಿಕ್ಕಿದೆ. ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳೊಂದಿಗೆ ನಮ್ಮ ಸಂಸ್ಥೆಯ ಮುಖ್ಯಸ್ಥರು ಕೂಡ ಅಲ್ಲಿ ಇರ್ತಾರೆ. ಆ ಕಾರ್ಯಕ್ರಮ ವೇದಿಕೆಯಲ್ಲಿ ಕೂಡ ನಾವು ಕೆಲವಾರು ಸರ್ವಿಸ್ ಆಕ್ಟಿವಿಟಿಯನ್ನು ಮಾಡುವಂತಹ ಉದ್ದೇಶದಿಂದ ನಾವು ಆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ಕೂಡ ತಾವೆಲ್ಲ ಬರಬೇಕು, ನಮ್ಮೊಂದಿಗೆ ತಾವು ಇರಬೇಕು. ಇನ್ನೊಂದು ಮುಖ್ಯ ವಿಚಾರ ಅಂದ್ರೆ ನಾವೀಗ ಕದ್ರಿ ದೇವಸ್ಥಾನದ ಇಲ್ಲಿ ಕದ್ರಿ ಪಾರ್ಕ್ ಹತ್ರ ಏನು ದ್ವಾರ ಮಾಡ್ತಾ ಇದ್ದೇವೆ, ಅದಕ್ಕೆ ನಮ್ಮ ಸ್ಥಳೀಯ ಶಾಸಕರಾದಂತಹ ವೇದವ್ಯಾಸ್ ಕಾಮತ್ ಅವರು ಮತ್ತು ಮಾಜಿ ಕಾರ್ಪೊರೇಟರ್ ಆದಂತಹ ಶಕೀಲ್ ಅಕ್ಕ ಅವರವರ ತುಂಬಾ ಸಹಕಾರ ನಮಗಿದೆ. ಯಾಕಂತ ಹೇಳಿದ್ರೆ ಅವರ ಸಹಕಾರ ಇದ್ದಿದ್ರಿಂದ ನಮಗೆ ಆ ಕಾರ್ಯಕ್ರಮವನ್ನು ಮಾಡ್ಲಿಕ್ಕೆ, ನಮಗೆ ಅಚ್ಚುಕಟ್ಟಾಗಿ ಮಾಡ್ಲಿಕ್ಕೆ ನಮಗೆ ಸಹಕಾರಿಯಾಯಿತು. ಅದಕ್ಕೆ ಅವರಿಗೆ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ನಾವು ಯಾವುದೇ ಕಾರ್ಯಕ್ರಮ ಮಾಡುವಾಗ ವೇದವ್ಯಾಸ್ ಕಾಮತ್ ಇರ್ಬೋದು, ಶಕೀಲ್ ಅಕ್ಕ ಇರ್ಬೋದು, ಅವರಿಗೆ ಒಟ್ಟಿಗೆ ಅವರು ಬೆನ್ನೆಲುಬಾಗಿ ನಿಂತಿದ್ರಿಂದ ನಮಗೆ ಆ ಕಾರ್ಯಕ್ರಮವನ್ನು ಮಾಡ್ಲಿಕ್ಕಾಯ್ತು. ಅದಕ್ಕೋಸ್ಕರ ನಿಮ್ಮ ಮಾಧ್ಯಮದ ಮುಖಾಂತರ ಅವರಿಗೆ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ತಾವೆಲ್ಲ ಕಾರ್ಯಕ್ರಮಕ್ಕೆ ಬರಬೇಕು, ನಮ್ಮೊಂದಿಗೆ ತಾವು ಸೇರ್ಬೇಕು. ನಮ್ಮ ಕಾರ್ಯಕ್ರಮದ ಏನು